ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಇನ್ಸ್ಟಂಟ್ ಲೆಮನ್ ಪಿಕಲು. ತುಂಬ ಟೇಸ್ಟಿಯಾಗಿ ಇರುತ್ತೆ. ಒಂದು ವರ್ಷ ಪೂರ್ತಿನೂ ನಾವು ಇಟ್ಕೊಂಡು ತಿನ್ನಬಹುದು. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ಎಲ್ಲ ನೋಟ್ ಮಾಡಿಕೊಂಡು ಇಟ್ಕೊಳ್ಳಿ. ನಾನಿಲ್ಲಿ 150 ಗ್ರಾಮ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ, 1/4 kg ಲಿಂಬೆಹಣ್ಣು, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ಗಿಂತಲೂ ಸ್ವಲ್ಪ ಕಡಿಮೆ ಇಂಗು. ಉಪ್ಪು ಮತ್ತು ಖಾರ ನೀವು ರುಚಿಗೆ ತಕ್ಕಷ್ಟು ಹಾಕ್ಬೋದು, ಬಟ್ ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೇ ತುಂಬ ದಿನ ಬಾಳಿಕೆ ಬರುತ್ತೆ. ನಾನಿಲ್ಲಿ 25 ಗ್ರಾಮು ಉಪ್ಪು ಹಾಕಿದ್ದೀನಿ, 25 ಗ್ರಾಮು ಖಾರ ಹಾಕಿದ್ದೀನಿ. ಖಾರ ಬೇಕಾದರೆ ಕಡಿಮೆ ಮಾಡ್ಕೊಳ್ಳಿ. ಈ ರೀತಿ ರಸಭರಿತವಾದ ಲಿಂಬೆಹಣ್ಣು ತೊಗೋಬೇಕಾಗತ್ತೆ. ಲಿಂಬೆಹಣ್ಣನ್ನ ಮೊದಲೇ ತೊಳೆದ್ಬಿಟ್ಟು ಇಟ್ಬಿಡಿ. ಆಮೇಲೆ ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಳ್ಳಿ. ನೀರಿನ ಅಂಶ ತಾಗದೇ ಇರೋದು ಹಾಗೆ ನೋಡ್ಕೊಳ್ಳಿ. ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡಿ ಇಡ್ತಾಯಿದ್ದೀನಿ. ಒಂದು ಪ್ಯಾನ್ ತಗೊಳ್ಳಿ, ಅದರೊಳಗೆ ಸಾಸಿವೆ ಹಾಕ್ಕೊಳ್ಳಿ, ಮೆಂತೆಕಾಳು ಹಾಕ್ಕೊಳ್ಳಿ, ಜೀರಿಗೆ ಬೇಕಾದರೆ ಹಾಕ್ಕೋಬೋದು, ಇದು ಆಪ್ಷನಲ್ಲು. ಧನಿಯಾ ಕಾಳು ಬೇಕಾದ್ರೂ ಹಾಕ್ಕೋಬಹುದು. ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೋರ್ಸ್ ಪೌಡ್ರ್ ಮಾಡ್ಕೋಬೇಕಾಗತ್ತೆ, ತುಂಬ ಪೌಡ್ರೇನು ಮಾಡೋಕ್ಕೆ ಹೋಗಬೇಡಿ. ಅದೇ ಪ್ಯಾನ್ ಒಳಗೆ ಅಥವಾ ಕಡಾಯಿ ಒಳಗೆ ಕಟ್ ಮಾಡಿರುವಂಥ ಲಿಂಬೆಹಣ್ಣು ಹಾಕ್ಕೊಳ್ಳಿ, ಬೆಲ್ಲ ಹಾಕ್ಕೊಳ್ಳಿ, ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ನಾವು ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಉಪ್ಪಿನಕಾಯಿ ಮಾಡಬೇಕಾದ್ರೆ ನಾನ್ ಸ್ಟಿಕ್ ತೊಗೋಬಹುದು, ಅಥವಾ ಇಲ್ಲಾಂದರೆ ಸ್ಟೀಲ್ ಪಾತ್ರೆನೇ ತೊಗೊಳ್ಳಿ. ಐರನ್ ಪಾತ್ರೆ ತೊಗೊಳಕ್ಕೆ ಹೋಗಬೇಡಿ, ಸಿಟ್ರಿಕ್ ಆಸಿಡ್ ಇರೋದ್ರಿಂದ ರಿಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾವು ಪ್ರತಿದಿನ ಲಿಂಬೆಹಣ್ಣು ತಿನ್ನೋದ್ರಿಂದ ವಿಟಮಿನ್ ಸಿ ಸಿಗತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಅಥವಾ ದೋಸೆ ಜೊತೆನೂ ನಾವು ಕಲಿಸ್ಕೊಂಡು ತಿನ್ಬಹುದು. ಮತ್ತು ಇನ್ಸ್ಟಂಟ್ ಆಗಿರೋದ್ರಿಂದ ನಾವು ಯಾವಾಗ ಬೇಕು ಆವಾಗ ಮಾಡ್ಕೋಬಹುದು. ಟೈಮ್ ಇರಲಿಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇತ್ತು ಅಂದರೆ ಮೊದಲೇ ಕಟ್ ಮಾಡಿಟ್ಟು 5 ರಿಂದ 7 ದಿವಸ ತನಕ ಉಪ್ಪು ಖಾರ ಹಾಕಿಬಿಟ್ಟು ನೆನೆಯಲಿಕ್ಕೆ ಬಿಟ್ಬಿಡಿ. ಇನ್ಸ್ಟಂಟು ಉಪ್ಪಿನಕಾಯಿ ಖಾಲಿ ಆಗಿತ್ತು ಅಂದರೆ ಈ ರೀತಿ ಮಾಡ್ಕೋಬಹುದು. ಇದರೊಳಗೆ ಬೇಕಾದರೆ ನೀವು ಮೆಣಸಿನ್ಕಾಯಿ, ಗಜ್ರಿಕಾಯಿ ಕೂಡ ಹಾಕೋಬಹುದು. ನಾನಿಲ್ಲಿ ಕೇವಲ ಲಿಂಬೆಹಣ್ಣಿಂದ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ನೀವು ಮಾಡ್ತಾಯಿದ್ರೆ ರಸ ಬಿಡತ್ತೆ ಚೆನ್ನಾಗಿ. ನಾವು ಕೋರ್ಸ್ ಮಾಡಿರುವಂಥ ಪೌಡ್ರ್ ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ನೀರಿನ ಅಂಶ ಹಾಕಬೇಡಿ. ಒಂದು ಸ್ವಲ್ಪನೂ ನೀರು ತಾಗಿತ್ತಂದರೆ ಉಪ್ಪಿನಕಾಯಿ ಹಾಳಾಗತ್ತೆ. ಉಪ್ಪಿನಕಾಯಿ ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡಬಹುದು. ಉಪ್ಪಿನಕಾಯಿ ಮಾಡೋದು ಅಷ್ಟೇನೂ ಕಠಿಣ ಅಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಮತ್ತು ಈಸಿ ಪ್ರೊಸೆಸ್ಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿದ್ರೆ ಪದೇ ಪದೇ ನೀವು ಉಪ್ಪಿನಕಾಯಿ ಮಾಡ್ತಾ ಇರ್ತೀರಾ, ಹೊರಗಡೆಯಿಂದ ಕೊಂಡು ತರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ. ನೀವು ಇಲ್ಲಿ ಬೆಲ್ಲ ಜಾಸ್ತಿ ಕಡಿಮೆ ಹಾಕೋಬಹುದು. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದರೆ ಸಿಹಿ ಬರುತ್ತೆ. ನಾನು ಸಿಹಿ ಅಷ್ಟೊಂದು ಬೇಡ ಅಂತ ಕಡಿಮೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಅದು ರಸ ಬಿಟ್ಟಿದೆ ನೋಡಿ. ಯಾವುದೇ ರೀತಿ ಇಲ್ಲಿ ಫುಡ್ ಕಲರ್ ಆಗಲಿ ಏನೂ ಹಾಕಿಲ್ಲ. ಹೊರಗಡೆಯಿಂದ ತಂದರೆ ಎಲ್ಲ ಫುಡ್ ಕಲರ್ ಹಾಕಿರ್ತಾರೆ, ಎಣ್ಣೆ ಜಾಸ್ತಿ ಹಾಕಿರ್ತಾರೆ. ಬೇಕಾದರೆ ಸೋಪ್ ಕಾಳು ಕೂಡ ಹಾಕೋಬಹುದು. ಬೆಳ್ಳುಳ್ಳಿ ಬೇಕಂದರೆ ಬೆಳ್ಳುಳ್ಳಿ ಕೂಡ ಹಾಕೋಬಹುದು, ನಾನಿಲ್ಲಿ ಹಾಕಿಲ್ಲ. ಸ್ವಲ್ಪ ಹೆರಚ್ಬಿಟ್ಟು ಶುಂಠಿ ಕೂಡ ಹಾಕೋಬಹುದು. ಫ್ಲೇವರು ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಳಿ. ನಾನು ಬೇರೆ ಬೇರೆ ಉಪ್ಪಿನಕಾಯಿ ಎಲ್ಲ ಮಾಡಿದ್ದೀನಿ. ಆಮ್ಲ ಲೆಮನ್ ಉಪ್ಪಿನಕಾಯಿ ಮಾಡಿದ್ದೀನಿ, ಲೆಮನ್ ಉಪ್ಪಿನಕಾಯಿ ಮಾಡಿದ್ದೀನಿ, ಅರಿಶಿನ್ಕಾಯಿ ಉಪ್ಪಿನಕಾಯಿ ಮಾಡಿದ್ದೀನಿ, ಮ್ಯಾಂಗೋ ಉಪ್ಪಿನಕಾಯಿ ಮಾಡಿದ್ದೀನಿ, ಹುಣಸೆಕಾಯಿ ಉಪ್ಪಿನಕಾಯಿ, ಹುಣಸೆಕಾಯಿ ತೊಕ್ಕು, ಸುಮಾರು ವಿಧದ ಉಪ್ಪಿನಕಾಯಿ ಮಾಡಿದ್ದೀನಿ. ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗಿಬಿಟ್ಟು ನೀವು ಸರ್ಚ್ ಮಾಡಬಹುದು.
ಅದು ಕೂಡ ನೀವು 1 ವರ್ಷ ತನಕ ಇಟ್ಟು ತಿನ್ಬಹುದು. ತುಂಬ ಚೆನ್ನಾಗಿ ಇರುತ್ತೆ ಮತ್ತು ಟೇಸ್ಟಿ ಕೂಡ ಇರುತ್ತೆ. ನಾವು ಮನೆಯಲ್ಲೇ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದರೆ ಅದು ಖುಷಿನೇ ಬೇರೆ ಇರುತ್ತೆ. ನಾವು ಉಪ್ಪಿನಕಾಯಿ ತುಂಬುವಂಥ ಡಬ್ಬ ಏನು ಮಾಡಬೇಕಂತಂದರೆ ಆದಷ್ಟು ಪಿಂಗಾಣಿ ಭರಣಿ ಅಥವಾ ಗಾಜಿನ ಭರಣಿ ತೊಗೊಳ್ಳಿ. ತೊಳೆದು ಬಿಟ್ಟು ಒರೆಸಿ ಬಿಸಿಲಿಗೆ ಇಟ್ಬಿಡಿ. ಬಿಸಿಲಿಗೆ ಇಟ್ಟಿದ್ರೆ ಏನಾಗುತ್ತೆ, ಅದರೊಳಗಿನ ಜೀವಾಣುಗಳೆಲ್ಲ ಹೋಗ್ಬಿಟ್ಟು ಉಪ್ಪಿನಕಾಯಿ ಹಾಳಾಗಲ್ಲ. ಮತ್ತು ನಾವು ಉಪ್ಪಿನಕಾಯಿ ಸ್ಟೋರ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ತೊಕ್ಕೋಬೇಕಾಗತ್ತೆ. 2 ಭರಣಿಗಳನ್ನು ಮಾಡಿ ಒಂದು ಫುಲ್ ಭರಣಿ ತುಂಬಿಟ್ಬಿಡಿ. ಮತ್ತು ಪ್ರತಿದಿನ ತಿನ್ನೋದಕ್ಕೆ ಚಿಕ್ಕ ಭರಣಿಯಲ್ಲಿ ಹಾಕಿಬಿಟ್ಟು ಯೂಸ್ ಮಾಡಿ. ಪ್ರತಿದಿನ ನಾವು ದೊಡ್ಡ ಭರಣಿಯಲ್ಲೇ ತೊಗೋಬೇಕಾದ್ರೆ ಒಂದು ಸ್ವಲ್ಪ ನೀರಿನ ಅಂಶ ತಾಗಿತ್ತಂದರೆ ಉಪ್ಪಿನಕಾಯಿ ಎಲ್ಲ ಹಾಳಾಗತ್ತೆ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳೆಲ್ಲ ನಿಮಗೆ ನೋಡಬಹುದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಕ್ವೆರಿ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.